ಮಲಿಕ್ವಾಡ್ ಶ್ರೀ 1008 ಭಗವಾನ್ ಮುನಿಸುವ್ರತನಾಥ ಜೈನ ಮಂದಿರದಲ್ಲಿ ಮುನಿಸುವ್ರತನಾಥ ವಿಧಾನ, ಮಹಾಮಸ್ತಾಭಿಷೇಕ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಚಿಕ್ಕೋಡಿ ತಾಲೂಕಿನ ಮಲಿಕ್ವಾಡದ ಶನಿಗ್ರಹ ಅರಿಷ್ಟ ನಿವಾರಕ ಮೂಲನಾಯಕ ಶ್ರೀ 1008 ಭಗವಾನ್ ಮುನಿಸುವ್ರತನಾಥ ದಿಗಂಬರ ಜೈನ ಮಂದಿರದಲ್ಲಿ ಶನಿ ಅಮಾವಾಸ್ಯೆಯಂದು ಮುನಿಸುವ್ರತನಾಥ ವಿಧಾನ ಜೈನ ಸಮಾಜದ ಸಾಧಕರಿಗೆ ಗೌರವ ಪ್ರಶಸ್ತಿ ಪ್ರದಾನ ಮತ್ತು ಪಂಚಾಮೃತ ಮಹಾಮಸ್ತಾಭಿಷೇಕ ಸಂಪನ್ನಗೊಂಡಿತು. ಶನಿವಾರ ದಿನಾಂಕ 29ರ ಶನಿ ಅಮಾವಾಸ್ಯೆಯ ದಿನದಂದು ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆಯವರೆಗೆ ನೂರಾರು ಶ್ರಾವಕ ಶ್ರಾವಕಿಯರ ಉಪಸ್ಥಿತಿಯಲ್ಲಿ ಮುನಿಸುವ್ರತನಾಥ ವಿಧಾನವು ಕರ್ನಾಟಕ ಪುರೋಹಿತ ರತ್ನ ಶ್ರೀ ದರ್ಶನ್ ಉಪಾಧ್ಯಾಯ ಅವರ ಪುರೋಹಿತ್ಯದಲ್ಲಿ ಸಂಪನ್ನಗೊಂಡಿತು. ನಂತರ ನಡೆದ ಸಮಾರಂಭದಲ್ಲಿ ಸಮಾಜದ ಸಾಧಕರಿಗೆ ಸಮಾಜ ಸೇವಾ ಗೌರವ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಶಿರಗುಪ್ಪಿ ಗ್ರಾಮದ ಸ್ವರ್ಗೀಯ ಡಾಕ್ಟರ್ ನೇಮಿನಾಥ್ ಬೋಮಾಜ್ ಅವರಿಗೆ ಮರಣೋತ್ತರವಾಗಿ ಜೀವನ ಗೌರವ ಪ್ರಶಸ್ತಿಯನ್ನು ಶ್ರೀಮತಿ ರಾಜಮತಿ ಬೋಮಾಜ್ ಮತ್ತು ಪರಿವಾರದವರಿಗೆ ನೀಡಲಾಯಿತು. ಅದರಂತೆ ಸಮಾಜ ರತ್ನ ಪುರಸ್ಕಾರವನ್ನು ವೀರಸೇವಾ ದಳದ ಚೇರ್ಮನ್ನರಾದ ಬೇಡ್ಕಿಹಾಳದ ಬಾಳಾಸಾಹೇಬ್ ಬಾಬಾ ಸಾಹೇಬ್ ಪಾಟೀಲ್ ಇವರಿಗೆ ನೀಡಲಾಯಿತು. ಇನ್ನು ದಾನಶಿರೋಮಣಿ ಪುರಸ್ಕಾರವನ್ನು ಅಥಣಿ ತಾಲೂಕಿನ ಸಂಕೋನಟ್ಟಿಯ ಕಲಿಯುಗದ ಕರ್ಣ ಮಹಾವೀರ್ ಬಾಬುರಾವ್ ಪಡ್ನಾಡ್ ಅವರಿಗೆ ನೀಡಲಾಯಿತು. ಧನ್ವಂತರ ಸೇವಾ ಪುರಸ್ಕಾರವನ್ನು ಸಾಂಗ್ಲಿಯ ಡಾಕ್ಟರ್ ಅನಿಲ್ ಕುಮಾರ್ ಅಪ್ಪಾಸೋ ಖವಾಡೆ ಇವರಿಗೆ ನೀಡಲಾಯಿತು. ನಂತರ ಧರ್ಮಸೇನಾ ಗೌರವ ಪುರಸ್ಕಾರವನ್ನು ಉದ್ಯೋಗಪತಿ ರವೀಂದ್ರ ದಾದಾಸೋ ಪಾಟೀಲ್ ಮಾನ್ಗಾಂವ್ ಇವರಿಗೆ ನೀಡಲಾಯಿತು. ಹಾಗೆಯೇ ಕೃಷಿ ಭೂಷಣ ಪುರಸ್ಕಾರವನ್ನು ಆದರ್ಶ ಯುವ ರೈತ ಗಣೇಶ್ವಾಡಿಯ ಪ್ರವೀಣ್ ಪ್ರಕಾಶ್ ಬೋರ್ಗಾಮೆ ಇವರಿಗೆ ನೀಡಲಾಯಿತು ಮತ್ತು ಸಮಾಜ ಭೂಷಣ ಪುರಸ್ಕಾರವನ್ನು ಶಿರಗುಪ್ಪಿಯ ಬಾಹುಬಲಿ ಬಾಳಾಸಾಹೇಬ್ ಪಾಟೀಲ್ ಇವರಿಗೆ ನೀಡಲಾಯಿತು. ಅದರಂತೆ ಕಲಬುರಗಿಯ ಮಹೇಶ್ ಕಾಸಾರ್ ಜೈನ್ ಇವರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಜೊತೆಗೆ ಎಕರೆಗೆ 100 ಟನ್ ಕಬ್ಬು ಬೆಳೆದ ಮಲಿಕ್ವಾಡದ ಪ್ರಗತಿಪರ ರೈತ ಬಾಬಾಸೋ ಬಾಳು ಕುನ್ನೂರೆ ಇವರನ್ನು ಸಹ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಪ್ರಥಮಾಚಾರ್ಯ ಶಾಂತಿಸಾಗರ್ ಪಾಠಶಾಲೆಯ ಮಕ್ಕಳ ಮಂಗಲಾಚರಣೆಯೊಂದಿಗೆ ಪ್ರಾರಂಭಿಸಲಾಯಿತು. ಗಣ್ಯರು ಸಸಿಗೆ ನೀರೆರೆದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಜಸ್ಥಾನ್ ತಿಜಾರಾದ ಪರಮಪೂಜ್ಯ ಸ್ವಸ್ತಿ ಶ್ರೀ ಸೌರಭಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. सुंदर आज शनिवार है। मैं पहली बार मुनीश्वरनाथ भगवान का दर्शन कर लिया। ऐसे अतिशयकारी ऐसे मनोज की प्रतिमा मैंने लाइफ में पहली बार दर्शन किया है, क्योंकि ऐसे प्रतिमा आप एक बार भाव से श्रद्धा पूर्वक आप इस मंदिर में इस जिनारे में एक बार मुनीश्वरनाथ भगवान का भाव पूर्वक श्रद्धा पूर्वक जरूर आप दर्शन करेंगे। निश्चित मैं आपको कहना चाहूंगा आपके कितने ग्रह हैं सब नष्ट हो जाएंगे, क्योंकि ग्रह में महाग्रह ग्रह में राजा ग्रह होता कौन सा होता है? शनि ग्रह। ग्रह 9 होते हैं। शनि ग्रह सबसे मोस्ट होता है, उच्च का भी हो या नीच का भी हो। शनि जिसको लाभ भी करता है, जिसको नुकसान भी करता है। मैं आपको निश्चित कहना चाहूंगा इस मुनीश्वरनाथ भगवान के सामने बैठ के जरूर एक माला ओम ह्रीं श्रीं मुनीश्वरनाथ जिनेन्द्राय नमो नमः जरूर जाप कर लीजिए।
क्योंकि मुझको यहाँ बहुत जल्दी आना है और बहुत जल्दी जाना है। कल से चैत की नवरात्रि प्रारंभ है। मैं सुबह फ्लाइट से आया, अब शाम को 6 बजे मेरे दिल्ली की फ्लाइट है। पंडित जी ने और कमेटी वालों ने बहुत फोर्स किया, मान लीजिए आपको स्वामी जी आपको आना ही है। इसलिए मैं एक बार मुनि सुरनाथ भगवान का दर्शन कर लिया, मेरे दिल आनंद आ गया, मेरा दिल गदगद हो गया। निश्चित मैं आपको कहना चाहूंगा, आपके जीवन के अंदर कितने ನಂತರ ಅವರನ್ನು ಮಲಿಕ್ವಾಡದ ಜೈನ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ರಾವ್ ಸಾಹೇಬ್ ಕುನ್ನೂರಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. भगवानांचा पंचामृत महामस्तक अभिषेक सोहळा संपन्न होतोय आणि या कार्यक्रमासाठी खास करून दिव्य सान्निध्याने आपल्याला आशीर्वचन लाभलेलं परमपूज्य स्वस्ती श्री सौरभसेन भट्टाचार्य महास्वामीजी तिजाला राजस्थान यांना मी नमस्कार करतो आणि या स्वामीजींच्या सान्निध्यामध्ये आज या ठिकाणी कार्यक्रम संपन्न होतोय. त्याचबरोबर या कार्यक्रमासाठी प्रमुख अतिथी म्हणून श्री मनोज जैन IAS अधिकारी, कर्नाटक सरकार सेक्रेटरी फूड अँड सिव्हिल सप्लाय गव्हर्नमेंट ऑफ कर्नाटक येणार होते, पण अचानक मुख्यमंत्र्यांवर मीटिंग लागल्यामुळे येऊ शकले नाही. ಮಧ್ಯಾಹ್ನ 12:30 ಗಂಟೆಯ ನಂತರ ಮುನಿಸುವ್ರತನಾಥ ಪಂಚಾಮೃತ ಮಹಾಮಸ್ತಾಭಿಷೇಕ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಬರ್ತೇಶ್ ಬನವನಿ, ಭಮ್ಮಣ್ಣ ಚೌಗ್ಲೆ, ಡಾಕ್ಟರ್ ಮಹಾಧವಲ್ ಬೋಮಾಜ್, ಡಾಕ್ಟರ್ ಜೈಧವಲ್ ಬೋಮಾಜ್, ಸುಭಾಷ್ ಚೌಗ್ಲೆ, ಅಜಿತ್ ಪಾಟೀಲ್, ರಾಜೇಂದ್ರ ಪಾಟೀಲ್, ತಾತೋಬಾ ಕನವಾಡೆ, ಜೈಪಾಲ್ ಬಾಳಿಕಾಯಿ, ರಾಮಣ್ಣ ಬೆಂಡಿಕಟಿಗೆ, ಸುನೀಲ್ ಬೆಂಡಿಕಟಿಗೆ, ವಿನೋದ್ ಹರೋಲೆ, ವಿಜಯ್ ಚಿಂಚವಾಡೆ, ಸಂಜಯ್ ಕುನ್ನೂರೆ, ಮಹಾವೀರ್ ದೇಸಾಯಿ, ಶ್ರೇನಿಕ್ ಬೆಂಡಿಕಟಿಗೆ, ಪ್ರಥಮೇಶ್ ಚಿಂಚವಾಡೆ, ಅಷ್ಟಕ್ ಚಿಂಚವಾಡೆ, ಸಮೀರ್ ಕುನ್ನೂರೆ, ವೈಭವ್ ಬೆಂಡಿಕಟಿಗೆ, ಬಾಳಾಸೋ ಬೆಂಡಿಕಟಿಗೆ, ವೃಷಭ್ ಬಾಳಿಕಾಯಿ, ಪವನ್ ಮಗ್ದುಮ್, ಪ್ರವೀಣ್ ಪಾಟೀಲ್, ಅಭಯ್ ಭಗಾಜೆ, ಸುನೀಲ್ ಪಾಟೀಲ್, ಆನಂದ್ ಉಗಾರೆ, ಪೋಪಟ್ ಹುದ್ದಾರ್, ಜಂಬೂ ಕುನ್ನೂರೆ, ರಾಜ್ಕುಮಾರ್ ಕುಂಬೋಜೆ, ಬಾಳು ದೇಸಾಯಿ ಸೇರಿದಂತೆ ಮಂದಿರ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು. ಮಹಾಮಸ್ತಾಭಿಷೇಕದ ನಂತರ ಆಗಮಿಸಿದ್ದ ಎಲ್ಲ ಭಕ್ತರಿಗೆ ಮಹಾಪ್ರಸಾದ ನೆರವೇರಿತು. ಕೇವಲ 10 ರಿಂದ 15 ಜನ ಕುಟುಂಬಗಳನ್ನು ಹೊಂದಿರುವ ಮಲಿಕ್ವಾಡ್ ಗ್ರಾಮದ ಜೈನ ಮಂದಿರದ ಮುನಿಸುವ್ರತನಾಥರ ಮೂರ್ತಿಯಲ್ಲಿ ಪ್ರಚಂಡ ಮಹತ್ವ ಮತ್ತು ಇಷ್ಟಾರ್ಥ ಸಿದ್ಧಿ ಮಾಡುವ ಶಕ್ತಿ ಇದ್ದು, ಸದಲ್ಗಾ, ಬೇಡ್ಕಿಹಾಳ್, ಶಮನೇವಾಡಿ, ಖಾರದ್ಗಾ, ಮಾಂಗೂರ್, ಬೋರ್ಗಾಂವ್, ದತ್ವಾಡ್, ದಾನವಾಡ್, ಚಂದೂರ್, ಎಕ್ಸಂಬ ಗ್ರಾಮಗಳ ಭಕ್ತರು ಬೆಳಿಗ್ಗೆ ಕಾಲ್ನಡಿಗೆಯಿಂದ ಮಲಿಕ್ವಾಡ್ ಗ್ರಾಮಕ್ಕೆ ಆಗಮಿಸಿ
ಮುನಿಸುವ್ರತನಾಥರಲ್ಲಿ ಭಕ್ತಿ ಮಾಡುವುದರಿಂದ ಅವರ ಕಷ್ಟಗಳೆಲ್ಲವೂ ದೂರವಾಗಿವೆ. ಇದರಿಂದ ಮಂದಿರಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವುದು ವಿಶೇಷವಾಗಿದೆ. ದಶಲಕ್ಷಣ ಪಂಚಮೀರು ಸರ್ವಸಿದ್ಧ ಕ್ಷೇತ್ರ ಎಲ್ಲಾ ಸಾಮೂಹಿಕ ಅಷ್ಟಕ ಒಂದದ್ರಾಗ ಬರ್ತದ. ನಿತ್ಯ ಬಸ್ ಸಮುಚಯ ಪೂಜಾ ಪ್ರಾರಂಭ ಆಗ್ತದ. ಸ್ಥಾಪನಾ ಸ್ಥಳ ಎದ್ದಿಟ್ಕೊಡ್ರಿ. ಪಂಚ್ ನ್ಯೂಸ್ಗಾಗಿ ಮಲಿಕ್ವಾಡ್ದಿಂದ ಬಸವರಾಜ್ ತಾರ್ತಾಳೆ.